ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಂಬುವ ದೇವರಿಂದ ಯಾವ ಮೆಸೇಜ್ ನಿಮಗೆ ಬರ್ತಾ ಇದೆ, ಯಾವ ಮುನ್ಸೂಚನೆ ನಿಮಗೆ ದೇವರಿಂದ ಸಿಗ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ದೇವರಿಂದ, ನೀವು ನಂಬುವಂತಹ ದೇವರಿಂದ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ನಿಮಗೆ ಯಾವ ಕಾರ್ಡ್ ಬಹಳಷ್ಟು ಇಷ್ಟ ಆಗುತ್ತೆ, ಅಂದರೆ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಮೆಸೇಜ್ ದೇವರಿಂದ ನಿಮಗೆ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಟೈಗರ್ ಐ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನೀವು ನಂಬುವಂತಹ ದೇವರಿಂದ ಏನು ಮೆಸೇಜ್ ಬರ್ತಾ ಇದೆ, ಯಾವ ಸೂಚನೆಗಳು ನಿಮಗೆ ಕೊಡ್ತಾ ಇದೆ ಅಂಥೇಳಿ. ಯಾವುದೋ ಒಂದು ವಿಚಾರದಲ್ಲಿ ಬಹಳಷ್ಟು ಯೋಚನೆ ಮಾಡಿದ್ರಿ, ಮುಂದೆ ಹೋಗಬೇಕಾಗಿರುವಂತಹ ಕೆಲಸದಲ್ಲಿ ಆಗುತ್ತಾ ಇಲ್ವ ಅನ್ನುವಂತಹ ಕೆಲವೊಂದು ಅನುಮಾನಗಳು ನಿಮ್ಮಲ್ಲಿದೆ. ಹಾಗೆ ಇನ್ನೂ ಕೂಡ ಆ ಕೆಲಸದ ವಿಚಾರ ಆಗಿರ್ಬೋದು, ಅಥವಾ ನೀವು ಮುಂದೆ ಯಾವ ವಿಚಾರಕ್ಕೆ ಕಾಲಿಡ್ತಾ ಇದ್ದೀರಿ, ಯಾವ ವಿಚಾರ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ, ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಿ. ಕೆಲವೊಬ್ಬರ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ವಿಚಾರವಾಗಿ ಬಹಳಷ್ಟು ಆಸೆ ಕನಸುಗಳನ್ನು ಎಲ್ಲನೂ ಕಟ್ಟಿದ್ದೀರಿ, ಬಟ್ ಆದರೆ ಅದು ಆಗುತ್ತಾ ಇಲ್ವಾ ಅನ್ನುವಂತಹ ಅನುಮಾನಗಳಲ್ಲಿದ್ದೀರಿ. ಹಾಗೆ ಆ ವಿಚಾರವಾಗಿ ಒಂದು ಹೆಜ್ಜೆನ ಮುಂದಿಡಬೇಕಾಗತ್ತೆ, ಧೈರ್ಯವಾಗಿ ಒಂದು ಹೆಜ್ಜೆನ ಮುಂದಿಡಬೇಕಾಗತ್ತೆ. ನೀವು ಯಾವ ಕೆಲಸನ ಆಗುತ್ತಾ ಇಲ್ವಾ ಅನ್ನುವಂತಹ ಒಂದಷ್ಟು ಅನುಮಾನದಲ್ಲಿ ನೋಡ್ತಾ ಇದ್ದೀರಲ್ವಾ, ಧೈರ್ಯವಾಗಿ ಒಂದು ಸ್ಟೆಪ್ ಮುಂದೆ ಇಟ್ಟಾಗ ಭಗವಂತನು ಕೂಡ ನಿಮ್ಮ ಜೊತೆಯಲ್ಲಿ ನಿಲ್ತಾನೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಮನಸ್ಸಿನಲ್ಲಿ ಅನುಮಾನಗಳು ಬೇಡ ಅನ್ನೋದು ಈ ಕಾರ್ಡ್ ಮುಖಾಂತರವಾಗಿ ದೇವರಿಂದ ಬರ್ತಿರುವಂತಹ ಒಂದು ಮೆಸೇಜ್ ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ಅಂತ ಹೇಳಿ ತೋರಿಸ್ತಾ ಇದೆ. ಅನುಮಾನಗಳು, ಬಹಳಷ್ಟು ಕೆಟ್ಟ ಆಲೋಚನೆಗಳು ಬರುವಂಥದ್ದು, ಕೆಟ್ಟ ಅನುಮಾನಗಳು ಬರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಯಾವುದೇ ಒಂದು ವಿಚಾರ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಏನಾದರೂ ಒಂದು ವಿಚಾರ ಆಗುತ್ತೆ ಅಂತ ಮುಂದೆ ಹೋಗೋದಕ್ಕೆ ಹೋಗ್ತಿರ್ತೀರಿ, ಬಹಳ ಕಷ್ಟಕರವಾದಂತಹ ಸಮಯಗಳು ಬರುವಂಥದ್ದು, ಅಥವಾ ಒಂದು ಚಿಕ್ಕ ಕೆಲಸ ಆಗೋದಕ್ಕೆ ಬಹಳಷ್ಟು ಕಾಂಪಿಟೇಷನ್ಸ್ ಬರುವಂಥದ್ದು, ಅಥವಾ ಜನಗಳಿಂದ ಕಿರಿಕಿರಿ ಆಗುವಂಥದ್ದು, ಅಥವಾ ನಿಮ್ಮ ಮೈಂಡ್ನಲ್ಲೇ ಕಿರಿಕಿರಿ ಆಗುವಂಥದ್ದು, ಈ ರೀತಿ ಇದೆ. ಯಾವಾಗಲೂ ಕೂಡ ಅಷ್ಟೇ, ನೀವು ಏನೇ ಆಗಬೇಕು ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಜನಗಳಿಂದ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಏನು ಮಾಡಿಬಿಡ್ತೀರಿ ನೀವು, ಅಯ್ಯೋ ಇದರಲ್ಲಿ ಬಹಳಷ್ಟು ಏರುಪೇರುಗಳು ಇದೆಯೇನು ಅನ್ನುವಂತಹ ಆಬ್ಸ್ಟಿಕಲ್ಸ್ನ ನೋಡಬೇಕಾಗುತ್ತೆ ಅನ್ನುವಂತಹ ಏನು ಮೈಂಡ್ ಸೆಟ್ ಏನಿದೆಯಲ್ಲ ನಿಮಗೆ, ಅದರಿಂದ ಬಹಳಷ್ಟು ಗೊಂದಲಕ್ಕೆ ಒಳಗಾಗ್ತೀರಿ ಅನ್ನುವಂಥದ್ದು ತೋರಿಸ್ತಾ ಇದೆ. ಓಕೆ, ಹಾಗೆ ಮತ್ತೊಂದು ಕಾರ್ಡ್ನ ನೋಡೋಣ. ನೀವು ಒಂದಷ್ಟು ಏನು ಮಾಡಬೇಕಾಗತ್ತೆ ಅನ್ನೋದಾದರೆ, ತಲೆಯಿಂದ ಮೊದಲು ನಿಮ್ಮ ಲೈಫಲ್ಲಿ ಕೆಲವೊಂದು ವಿಚಾರ, ಕೆಲವೊಂದು ಘಟನೆಗಳು ಆಗತ್ತೆ, ಅದಕ್ಕೆ ಕೆಲವೊಂದು ಸಲ ನೀವೇ ಧೈರ್ಯವಾಗಿ ಇರೋದಿಲ್ಲ. ಹಾಗೆ ಇಲ್ಲಿ ನಿಮ್ಮ ಸುತ್ತ ಇರುವಂತಹ ಜನಗಳು ಕೂಡ ಅದೇ ರೀತಿ ಕಿರಿಕಿರಿ ಮಾಡೋದ್ರಿಂದನೂ ಕೂಡ ನಿಮ್ಮ ತಲೆನ ಹಾಳು ಮಾಡ್ಕೊಳ್ತೀರಿ ಅನ್ನುವಂಥದ್ದು ಇದೆ. ಬಟ್ ಆದರೆ ಯಾರೇ ಹೆದರಿಸೋ ಥರ ಬರ್ಬೋದು ನಿಮ್ಮ ಲೈಫಲ್ಲಿ, ಯಾರೇ ನಿಮ್ಮನ್ನು ತುಳಿತೀನಿ ಅನ್ನುವಂತಹ ರೀತಿಯಲ್ಲಿ ನೋಡಬಹುದು. ಬಟ್ ಆದರೆ ನಿಮ್ಮಲ್ಲಿ ಒಂದು ದೈವ ಶಕ್ತಿ ಇರುತ್ತೆ, ನಿಮ್ಮಲ್ಲೇ ಒಂದು ದೈವ ಬಲವಾಗಿ ನಿಮ್ಮ ಕೈ ಹಿಡಿದು ನಿಂತಿರುತ್ತೆ. ನೀವೇ ಹೋಪ್ ಕಳ್ಕೊಂಡಾಗ ಏನಾಗುತ್ತೆ, ಆ ದೈವದ ಶಕ್ತಿನೂ ಕೂಡ ಬಹಳಷ್ಟು ಆ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾನು ಅದೃಷ್ಟವಂತೆ, ನಾನು ಏನೇ ಮುಂದೆ ಹೆಜ್ಜೆ ಇಟ್ಟರೂ ಕೂಡ ಭಗವಂತ ನನ್ನ ಜೊತೆ ಸಾಥ್ನಲ್ಲಿ ಇದ್ದಾನೆ ಅನ್ನುವಂಥ ರೀತಿಯಲ್ಲಿ ಏನಾದರೂ ಮುಂದೆ ಹೋದ್ರಿ ಅಂತ ಹೇಳಿದ್ರೆ, ನೀವು ಅಂದ್ಕೊಂಡಂತಹ ಕೆಲಸ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೀವು ಏನೇ ಅಂದ್ಕೊಂಡಿದ್ರು ಕೂಡ, ಯಾವುದೇ ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀಡಿಂಗ್ ನೋಡ್ತಾ ಇದ್ರೂ ಕೂಡ, ನೀವು ಧೈರ್ಯವಾಗಿ ಜನಗಳ ಕಿರಿಕಿರಿಗೆ ಹೆದರೋದಾಗಿರ್ಬೋದು, ಅಥವಾ ಯಾರೋ ಏನೋ ಮಾಡ್ತಾರೆ ಅನ್ನುವಂತಹ ಭಯಕ್ಕೆ ಹೆದರೋವಂಥದ್ದಾಗಿರ್ಬೋದು, ಅದನ್ನು ಸೈಡ್ನಲ್ಲಿ ಇಡಬೇಕಾಗತ್ತೆ, ಅದನ್ನು ತಲೆಯಿಂದ ತೆಗೆದು ಹಾಕಬೇಕಾಗತ್ತೆ ಅನ್ನುವಂಥ ಒಂದು ಅದ್ಭುತವಾದಂತಹ ಸೂಚನೆ. ಯಾಕೆಂದರೆ ಎಲ್ಲನೂ ಮೆಟ್ಟಿ ನಿಂತ ಮೇಲೆ, ಅಥವಾ ನೀವು ಯಾವುದೇ ಒಂದು ವಿಚಾರದಲ್ಲಿ
ನೀವು ಎದುರು ನೋಡ್ತಾ ಇದ್ರೂ ಕೂಡ ಈ ಕೆಲವೊಂದು ವಿಚಾರಗಳಲ್ಲಿ ಅಬ್ಸ್ಟಿಕಲ್ಸ್ ಏರುಪೇರುಗಳು ಬರುತ್ತೆ. ಅದೆಲ್ಲನೂ ಕೂಡ ನೀವು ಈಗ ನೋಡಿ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡಿರ್ತೀರಿ, ಅದು ಕೂಡ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಂಕುಡೊಂಕಾಗಿ ಹೋಗ್ತಾ ಇರುತ್ತೆ. ಹೋಪ್ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಏಕೆ ಅಂತ ಹೇಳಿದ್ರೆ ಅದರಲ್ಲಿ ಇನ್ನೂ ಏನು ಮಾಡಬೇಕಾಗತ್ತೆ, ಇನ್ನೂ ನನ್ನ ಜೀವನದಲ್ಲಿ ಏನು ಮಾಡಬೇಕಾಗತ್ತೆ. ಹೌದು, ಮನೆಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಿರ್ತೀರಿ, ಆದರೂ ಕೂಡ ಜಗಳಗಳು ನಡೀತಾ ಇರುತ್ತೆ. ಇದು ಜಗಳನ ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಬಹುದು, ಇಲ್ಲಿ ಮೆಟ್ಟಿ ನಿಲ್ಲೋದಕ್ಕೆ ಏನು ಮಾಡಬಹುದು ಅನ್ನುವಂತಹ ಐಡಿಯಾಸ್ಗಳನ್ನ ಹುಡುಕಿ. ಅದನ್ನು ಬಿಟ್ಟು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನು ಮಾಡಬಹುದು, ಅಥವಾ ಅಯ್ಯೋ ಬೇಡಪ್ಪ ನಮ್ಗೆ ಇದನ್ನು ಅನ್ನುವಂತಹ ಮೈಂಡ್ ಸೆಟ್ ಏನಿದೆಯಲ್ಲ ಅದನ್ನು ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ಒಂದು ಹೆಜ್ಜೆ ನಾನು ಯಾಕೆ ಇದನ್ನು ಫೇಸ್ ಮಾಡಬಾರ್ದು, ಯಾರಿಂದ ನನಗೇನು ಅನ್ನುವಂತಹ ಧೈರ್ಯನ ನೀವು ಮನಸ್ಸಿನಲ್ಲಿ ತೊಗೊಳ್ಳಿ. ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಗಳು ಗಲಾಟೆ ಆದ ಕೂಡಲೇ ಏರುಪೇರನ್ನ ಎದುರಿಸೋ ಶಕ್ತಿನೇ ಇರೋದಿಲ್ಲ. ನೀವೇನಾದರೂ ಅದನ್ನೆಲ್ಲ ಇಗ್ನೋರ್ ಮಾಡಿ ನಿಂತ್ರಿ ಅಂತ ಹೇಳಿದ್ರೆ ಜಯ ನಿಮ್ಮ ಹತ್ರನೇ ಇದೆ ಅಂತ ಹೇಳಿ ತೋರಿಸುತ್ತೆ. ಹೌದು, ಕೆಲವೊಂದು ಸಲ ಈ ಸಮಯ ಏನು ಹೇಳ್ತಾ ಇದೆ, ನೀವು ನಂಬುವಂತಹ ದೈವ ಏನು ಹೇಳ್ತಾ ಇದೆ ಅಂದರೆ, ಈಗಿನ ಸಮಯ ಒಂದಷ್ಟು ಗ್ರಹಣದ ರೀತಿ ಇದೆ, ಗ್ರಹಣದ ರೀತಿ ನಡೀತಾ ಇದೆ. ಓಕೆ, ಇಲ್ಲಿ ನಿಮ್ಮ ಲೈಫ್ಗಳಲ್ಲಿ ಕೆಲವರು ತಂದಿಟ್ಟು ತಮಾಷೆ ನೋಡುವಂಥವರು ಕೂಡ ಇದ್ದಾರೆ. ಹಾಗೆ ನಿಮ್ಮ ಮನಸ್ಸು ಕೂಡ ಅಷ್ಟೇ, ಕೆಲವು ವಿಚಾರಗಳು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಕೆಲವು ವಿಚಾರಗಳು ಶೇರ್ ಮಾಡಿದ್ರೆ ಯಾರೇನು ಅಂದ್ಕೊಳ್ತಾರೋ ಏನೋ, ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೋ, ಇವ್ರು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೋ, ಯಾರು ಏನಾದರೂ ತಿಳ್ಕೊಳ್ಳಿ. ಹೌದು, ನೀವು ಚೆನ್ನಾಗಿರೋದನ್ನು ಸಹಿಸೋದಿಲ್ಲ ಜನ, ಚೆನ್ನಾಗಿದ್ರೂ ಕೂಡ ಸಹಿಸೋದಿಲ್ಲ ಜನದ ಬಾಯಿ ಇವತ್ತಿನವರೆಗೂ ಯಾರಾದರೂ ಮುಚ್ಚಿಸೋದಕ್ಕೆ ಸಾಧ್ಯ ಆಗಿದೆಯಾ? ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಸೊ ಯಾರು ಏನು ಅಂದ್ಕೊಂಡ್ರೆ ನಿಮಗೇನು, ನಿಮ್ಗೆ ಯಾಕೆ ಅಷ್ಟೊಂದು ಕೊರಗು? ನನ್ನ ಬಗ್ಗೆ ನನ್ನ ಬೆನ್ನ ಹಿಂದೆ ಮಾತಾಡ್ಕೊಳ್ತಿದ್ರೆ, ಹೌದು ನಿಮ್ಮ ಬೆನ್ನ ಹಿಂದೆ ಮಾತಾಡ್ಕೊಳ್ಳೋರು ಇದ್ದಾರಪ್ಪ. ನೀವ್ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತೀರಿ? ನೀವು ಎಷ್ಟು ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಿರ್ತೀರೋ ಅವ್ರು ಇನ್ನೂ ಕೂಡ ನಿಮ್ಮನ್ನು ಬಹಳಷ್ಟು ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಿಮ್ಮನ್ನು ಹೇಗೆ ಡಮ್ಮಿ ಮಾಡ್ಬೋದು, ಯಾಕೆಂದರೆ ನಿಮ್ಮ ಕೆಲವೊಂದು ಲೂ ಪಾಯಿಂಟ್ಸ್ಗಳು ಅಥವಾ ನೀವು ಕೆಲವೊಂದು ಡಲ್ ಆಗಿರುವಂಥದ್ದು ಅವ್ರಿಗೆ ಖುಷಿ ತಂದು ಕೊಡ್ತಾ ಇರುತ್ತೆ. ನೀವ್ಯಾಕೆ ಅವ್ರ ಬಾಯಿಗೆ ಕಂಟೆಂಟ್ ಆಗೋದಕ್ಕೆ ಹೋಗ್ತಾ ಇರ್ತೀರಿ? ಧೈರ್ಯವಾಗಿ ನೀವು ನಿಂತ್ಕೊಳ್ಳಿ, ಧೈರ್ಯವಾಗಿ ಇನ್ನೂ ಐಷಾರಾಮಿಯಾಗಿ ಹೋಗಿ, ಇನ್ನೂ ಐಷಾರಾಮಿಯಾಗಿರಿ. ಯಾರಿಗೋ ಎದುರ್ಕೊಂಡು ನೀವು ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಹೋಗ್ತೀರಿ? ನೀವು ಒಂದಷ್ಟು ಚಾರ್ಮ್ ಆಗಿರಿ, ನಗುಮುಖದಲ್ಲಿರಿ. ಅವ್ರ ಮುಂದೆ ನೀವ್ಯಾಕೆ ಡಲ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗ್ತೀರಿ? ಸೊ ಇಲ್ಲಿ ಒಂದಷ್ಟು ಸಮಯ ಗ್ರಹಣದ ರೀತಿ ಇದೆ. ಇಲ್ಲಿ ತಂದಿಟ್ಟು ತಮಾಷೆ ನೋಡುವಂಥವ್ರು ಅಥವಾ ನಿಮ್ಮ ಬೆನ್ನ ಹಿಂದೆ ಮಾತನಾಡುವಂಥವ್ರು ಎಲ್ಲನೂ ಕೂಡ ಇದ್ದಾರೆ ಅಂತಲೇ ತೋರಿಸುತ್ತೆ. ಬಟ್ ಟೈಮ್ ವಿಲ್ ಚೇಂಜ್ ಎವ್ರಿಥಿಂಗ್. ಓಕೆನಾ? ಟೈಮ್ ಬಂದಾಗ ಎಲ್ಲನೂ ಬದಲಾಗುತ್ತೆ. ಈ ಸಮಯ ಕಳೆದ್ರೆ ಸಾಕು. ಓಕೆನಾ? ಯಾರು ಏನೇ ಕಷ್ಟ, ಯಾವಾಗಲೂ ಅಷ್ಟೇ ಈ ಜೀವನ ಹೀಗೆ ಇರುತ್ತಂತ ನೀವೇನಾದರೂ ಅಂದ್ಕೊಂಡ್ರೆ ಇರಲ್ಲ. ಓಕೆ, ಇವತ್ತಿನ ಮನಸ್ಥಿತಿ ಬೇರೆ ಆಗಿರುತ್ತೆ, ನಾಳೆಯ ಮನಸ್ಥಿತಿ ಇನ್ನೂ ಬೇರೆ ಆಗಿರುತ್ತೆ. ಇವತ್ತಿನ ಮನಸ್ಥಿತಿಗೆ ಕೆಲವೊಂದು ಸಲ ಒಂಟಿಯಾಗಿ ಕೂತ್ಕೊಂಡಾಗ ಅಯ್ಯೋ ಯಾರೂ ಇಲ್ವೇನೋ, ನನ್ನ ಪರವಾಗಿ ಏನೂ ಇಲ್ವೇನೋ ಅಂತ ಅದೇ ಮಾರನೇ ದಿವಸ ಅದೇ ಯೋಚನೆ ಇರುತ್ತಾ? ಇಲ್ಲ. ಸೊ ಹಾಗಾಗಿ ಟೈಮು ಎಲ್ಲನೂ ಕೂಡ ಈಗಿನ ಸಂದರ್ಭದಲ್ಲಿ ನೀವು ಏನೇ ಏರುಪೇರುಗಳನ್ನು ಎದುರಿಸ್ತಾ ಇರ್ಬೋದು, ಮನಸ್ಸು ಧೈರ್ಯಗಿಟ್ಟಿರ್ಬೋದು, ಅಥವಾ ನೀವು ಧೈರ್ಯವಾಗಿ ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಚೇಂಜ್ ಆಗುತ್ತೆ, ಬದಲಾವಣೆ ಅತಿ ಹೆಚ್ಚಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಓಕೆ, ಚೈಲ್ಡ್ ಅಂತ ಹೇಳಿ ಬರ್ತಾ ಇದೆ. ಆದಷ್ಟು ಮಕ್ಕಳೊಟ್ಟಿಗೆ ಟೈಮ್ನ ಕಳೆಯುವಂಥದ್ದು ಮಾಡಿ. ಮಕ್ಕಳು ಮನೆಗೆ ಬಂದಾಗ ಸಿಹಿಗಳನ್ನು ಕೊಡುವಂಥದ್ದು ಮಾಡಿ. ಇದರಿಂದ ನಿಮ್ಮ ಬುದ್ಧಿ ಚುರುಕಾಗುತ್ತೆ. ಯಾವುದೋ ಕೆಟ್ಟು ನನಗೇನೋ ಒಳ್ಳೇದಾಗುತ್ತೆ ಅನ್ನೋ ಅಂಥ ವಿಚಾರಕ್ಕೆ ಮಕ್ಕಳಿಗೆ ಕೊಡೋಕ್ಕೆ ಹೋಗಬೇಡಿ. ಪ್ರೀತಿಯಿಂದ ನೀವು ಮಕ್ಕಳೊಟ್ಟಿಗೆ ಬೆರೆತಷ್ಟು ಕೂಡ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳನೇ ನಾವು ಕೂಡ ಮಗುವಿನ ರೀತಿಯಲ್ಲಿ ಆಗೋಗ್ತೀವಿ. ಇನ್ನೊಂದು 5 ವರ್ಷ ಚೆನ್ನಾಗಿ ಬದುಕ್ತೀವಿ. ಸೊ ಮಕ್ಕಳ ಎನರ್ಜಿನೇ ಅಂಥದ್ದು. ನೀವು ನೋಡಿದಿರಾ, ಮಕ್ಕಳ ಮುಖ ನೋಡಿದ ತಕ್ಷಣ ನಮಗೆ ಆ ಮಮತೆ ಆಗಿರ್ಬೋದು, ಆ ಪ್ರೀತಿ ಆಗಿರ್ಬೋದು, ಆ ಕರುಣೆ ಆಗಿರ್ಬೋದು, ಎಷ್ಟು ಖುಷಿ ಆಗುತ್ತೆ ನಮಗೆ. ಅದೇ ದೊಡ್ಡವ್ರ ಮುಖ ನೋಡಿದ ತಕ್ಷಣ ಅವ್ರು ನೆನ್ನೆ ಹಂಗಂದಿದ್ರು, ಮೊನ್ನೆ ಹಂಗಂದಿದ್ರು, ಈ ಥರ ಎಲ್ಲ. ಆ ಮಗು ಮುಖದಲ್ಲಿ ಹಲ್ಲೂ ಇರೋದಿಲ್ಲ, ಅದು ಓಡಾಡೋಕ್ಕೂ ಬರೋದಿಲ್ಲ, ಅಂಬೆಗಾಲು ಇಡ್ತಾ ಇರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಬ್ರೈನ್ ನೋಡಿ ಎಷ್ಟು ಚುರುಕಾಗತ್ತೆ ಅಂತ ಹೇಳಿ. ಸೊ ಮಕ್ಕಳೊಟ್ಟಿಗೆ ಕಾಲ ಕಳೀರಿ. ಮಕ್ಕಳಿಗೆ ಏನು ಬೇಕು, ಸ್ವೀಟ್ಸ್ ಬೇಕಾ ಅದನ್ನು ಕೊಡಿಸುವಂಥದ್ದು ಮಾಡಿ. ಮಕ್ಕಳನ್ನ ವಾರದಲ್ಲಿ ಒಂದ್ಸಲನೋ ಅಥವಾ ತಿಂಗಳಲ್ಲಿ ಒಂದ್ಸಲನೋ ಅಕ್ಕಪಕ್ಕದ ಮಕ್ಕಳುಗಳು ಮನೆಯೊಳಗೆ ಬಂದು ಹೋಗಲಿ. ಅವರೇ ಒಂದು ರೀತಿ ಲಕ್ಷ್ಮಿಯರ ರೀತಿ, ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು. ಓಕೆನಾ? ಯಾವುದೋ ಭಗವಂತನೇ ಬಂದೋದ ಅನ್ನುವಂತಹ ರೀತಿಯಲ್ಲಿರುತ್ತೆ. ಆ ಟೈಮ್ ಆ ಮೂಡೇ ಬದಲಾಯಿಸ್ಬಿಡ್ತಾರೆ ಮಕ್ಕಳು ಅಂತಲೇ ಹೇಳ್ಬೋದು.
ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಹಾಗೆ ಯಾರಿಗೆಲ್ಲ ಗ್ರೀನ್ ಅವೆಂಚುರಿನ್ ಮತ್ತು ಅತ್ತರ್ನ ಬೈ ಮಾಡ್ಕೊಳ್ಬೇಕು, ಇದರಿಂದ ಏನು ಯೂಸಸ್ ಅಂತ ಹೇಳೋದಾದರೆ, ಗ್ರೀನ್ ಅವೆಂಚುರಿನ್ ಏನು ಮಾಡುತ್ತೆ, ನನ್ನ ಜೀವನದಲ್ಲಿ ಲಕ್ಕೇ ಇಲ್ಲ, ನನ್ನ ಜೀವನದಲ್ಲಿ ಬಹಳಷ್ಟು ಸಫರ್ ಪಡ್ತಾ ಇರ್ತೀನಿ, ಯಾವಾಗಲೂ ಕೂಡ ಬ್ಯಾಡ್ ಲಕ್ಕಿಂದ ನಾನು ಎದುರಿಸ್ತಾ ಇರ್ತೀನಿ ಅಂತ ಹೇಳಿ ಇದನ್ನು ಬಹಳಷ್ಟು ಜನ ಬೈ ಮಾಡ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಯಾವುದೋ 22 lakhs ನನಗೆ ಆಗೋಯ್ತು ಮೇಡಮ್, ಅದು ಬರ್ತಾ ಇದ್ದ ಹಾಗೆ, ಅದು ನಚ್ತಾ ಇದ್ದ ಹಾಗೆ. ಅತ್ತರ್ ಅಷ್ಟು ಚೆನ್ನಾಗಿದೆ, ಯಾಕೆ ಅಂತ ಹೇಳಿದ್ರೆ ಪ್ಯೂರ್ ಇದು ಕಸ್ತೂರಿ, ಆರ್ಗ್ಯಾನಿಕ್ ಕಸ್ತೂರಿಯಿಂದ ಮಾಡಿರುವಂತಹ ಅತ್ತರಾಗಿರುತ್ತೆ. ಇದೇನು ಮಾಡಬೇಕಾಗತ್ತೆ, ಇದು ನಿಮ್ಮ ಶುಕ್ರ ಪರ್ವದ ಮೇಲೆ ಹಚ್ಚಿ ರಬ್ ಮಾಡಿ, ಇದರೊಳಗಡೆ ನಿಬ್ಬಿರುತ್ತೆ. ಸೊ ಬಾಟಲ್ ಎಲ್ಲ ಒಂದೇ ಥರನೇ ಇರೋದಿಲ್ಲ, ಬಾಟಲ್ ಸ್ಟಾಕ್ ಖಾಲಿ ಆದಾಗ ಬೇರೆ ಬಾಟಲ್ಗಳೆಲ್ಲ ಕೂಡ ಹಾಕಿರ್ತೀವಿ ನಾವು. ಸೊ ಈ ರೀತಿ ಇರುತ್ತೆ. ಇದನ್ನು ತೆಗೆದು ಇಲ್ಲಿ ಒಂದೇ ಒಂದು ಡ್ರಾಪ್ನ ಹಾಕಿ, ಡ್ರಾಪ್ ಆದರೂ ಹಾಕಿ, ಸೊ ಒಂದು ಲೈನ್ ಹಿಂಗೆ ಹೇಳೋದು, ಅದನ್ನು ಏನು ಉಜ್ಜಿ ನಿಮ್ಮ ಕಿವಿಯ ಹಿಂದೆ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಶುಕ್ರ ಪರ್ವ ಆ್ಯಕ್ಟಿವೇಟ್ ಆಗುತ್ತೆ. ಹಾಗೆ ನಿಮ್ಮ ಆರನೂ ಕೂಡ ಪ್ರೊಟೆಕ್ಟಿವ್ ಆಗಿರುತ್ತೆ. ಬಹಳಷ್ಟು ಪಾಸಿಟಿವ್ ಆಗಿರೋ ಜನಗಳೇ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಕೂಡ ಇದೆ. ಹಾಗೆ ಇದರಲ್ಲಿ ಪ್ಯೂರ್ A1 ಸಿಲ್ವರ್ ಕೂಡ ಇದೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ಗ್ರೀನ್ ಅವೆಂಚರ್ ಏನೇನು ಮಾಡುತ್ತೆ, ನಿಮಗೆ ಸಡನ್ ಲಕ್ ಕ್ರಿಯೇಟ್ ಆಗುತ್ತೆ. ಹಾಗೆ ನೋಡೋದಕ್ಕೂ ಕೂಡ ಬಹಳಷ್ಟು ಸುಂದರವಾಗಿ ಕಾಣಿಸೋದಕ್ಕೆ ಶುರು ಮಾಡ್ತೀರಿ. ಹಾಗೆ ನಿಮ್ಮ ಆರ ಯಾವಾಗಲೂ ಪ್ರೊಟೆಕ್ಟಿವ್ ಆಗಿರುತ್ತೆ. ಪಾಸಿಟಿವ್ ಜನಗಳು ನಿಮ್ಮ ಹತ್ರ ಬರ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ಎಲ್ಲನೂ ಬ್ಯಾಡ್ ಲಕ್ಕೇ ಆಗ್ತಾ ಇದೆ ಅನ್ನೋರು ಈ ಎರಡರ ಕಾಂಬಿನೇಷನ್ ನೀವು ತೊಗೊಳ್ಬಹುದು. ಸೊ ಇದೊಂದು ಏನಿದೆ 1 month ಆಫರಲ್ಲಿ ಇರುತ್ತೆ. ಇದನ್ನು ಹಚ್ಕೊಂಡು, ಯಾಕೆಂದರೆ ಬಹಳಷ್ಟು ಸಾವಿರಾರು ಜನ ತೊಗೊಂಡೋಗಿದ್ದಾರೆ, ಅವರ ರಿಸಲ್ಟ್ ಕೂಡ ಅಷ್ಟೇ ಬೇಗ ಬರ್ತಾ ಇದೆ. ಸೊ ನೀವು ನಿಮ್ಮ ಲೈಫಲ್ಲಿ ಹಾಕ್ಕೊಂಡು ನೋಡಿ. ಯಾಕೆಂದರೆ ಇದು ಹಾಕ್ಕೊಳ್ಳೋದ್ರಿಂದ, ಅತ್ತರ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಜನನ ಅಟ್ರ್ಯಾಕ್ಟ್ ಮಾಡ್ತೀರಿ ನೀವು. ಹಾಗೆ ಹಣ ಬಹಳಷ್ಟು ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇದನ್ನು ಶುಕ್ರ ಪರ್ವದ ಮೇಲೆ ನೀವು ಹಚ್ಚೋದ್ರಿಂದ ನಿಮ್ಮ ಮನಸ್ಸು ಕೂಡ ನೆಮ್ಮದಿಯಿಂದ ಇರುತ್ತೆ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರವಾಗಿ ಇದು ಲಕ್ ಕ್ರಿಯೇಟ್ ಮಾಡುತ್ತೆ, ಗ್ರೀನ್ ಅವೆಂಚುರಿನ್ ಅಂತಲೇ ಹೇಳ್ಬೋದು. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ನೀವು ನಂಬುವಂತಹ ದೇವರಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ನಂಬುವಂತಹ ದೇವರಿಂದ ಏನು ಮೆಸೇಜ್ ಬರ್ತಾ ಇದೆ, ಯಾವೆಲ್ಲ ವಿಚಾರಗಳು ನಿಮಗೆ ಬರುವಂತಹ ಸಾಧ್ಯತೆ ಇದೆ. ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಜಸ್ಟಿಸ್. ಓಕೆ, ಇಲ್ಲಿ ನೀವು ಒಂದಷ್ಟು ಏನಿದೆಯಲ್ಲ, ಬಹಳಷ್ಟು ಜವಾಬ್ದಾರಿನ ವಹಿಸ್ಕೊಂಡಿದ್ದೀರಿ. ಹಾಗೆ ಬಹಳಷ್ಟು ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಸಂಬಂಧಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸಂಬಂಧಗಳನ್ನು ಬ್ಯಾಲೆನ್ಸ್ ಕೂಡ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದೆ. ಯಾರೋ ಏನೋ ಅಂದುಬಿಟ್ರು, ಜಗಳಗಳು ಮಾಡಿಬಿಟ್ರು, ಯಾರೋ ನಮ್ಮ ಬೆನ್ನ ಹಿಂದೆ ಏನೋ ಗಾಸಿಪ್ಗಳನ್ನ ಮಾಡಿಬಿಟ್ರು, ದಯವಿಟ್ಟು ಅವ್ರಿಗೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಜಾಣತನದಿಂದ ಆ ಸಂಬಂಧ ಕಳ್ಕೊಳ್ಳದೆ ಇರುವಂತಹ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕಾಗತ್ತೆ. ಅವ್ರೇನೋ ಅಂದುಬಿಟ್ರು ಅಂತ ಹೇಳಿ ಬೇಗನೆ ರಿಯಾಕ್ಟ್ ಆಗೋದು, ಬೇಗನೆ ದೂರ ಮಾಡುವುದು, ದಯವಿಟ್ಟು ಒಂದಷ್ಟು ಕಂಟ್ರೋಲ್ನಲ್ಲಿ ಇರಿ. ಯಾಕೆ ಅಂತ ಹೇಳಿದ್ರೆ ನೀವು ಏನಿದೆಯಲ್ಲ, ಇಂಥವ್ರನ್ನೆಲ್ಲ ಕಳ್ಕೊಂಡು ದ್ವೇಷಕ್ಕೆ ತಿರುಗಿಸ್ಕೊಳ್ಳೋದು ಬದಲು ಇಂಥವ್ರನ್ನೆಲ್ಲ ಜೊತೆಲಿ ಇಟ್ಕೊಂಡು ನಿಮ್ಮ ಮುಂದಿನ ಹೆಜ್ಜೆನ ಹೇಳಿದೆ. ಓಕೆ, ನಿಮ್ಮ ಲೈಫಲ್ಲಿ ಇವರೆಲ್ಲ ಇಟ್ಕೊಂಡು ನೀವು ಯಾವುದೋ ಒಂದು ದೊಡ್ಡ ಸ್ಥಾನಕ್ಕೆ ಹೋಗೋದನ್ನು ಇವರು ಕಣ್ಣಾರೆ ನೋಡ್ತಾರೆ. ಓಕೆ, ಅಂಥವ್ರನ್ನ ನೀವು ಏನು ಮಾಡಬೇಕಾಗತ್ತೆ, ದಯವಿಟ್ಟು ನೀವು ಮೊನ್ನೆ ಹಾಗೆ ಮಾಡಿದ್ರಿ, ನೆನ್ನೆ ಹಾಗೆ ಮಾಡಿದ್ರಿ ಅಂತ ಹೇಳಿ ಹರ್ಟ್ ಮಾಡಿ ದೂರ ಕಳಿಸ್ಬೇಡಿ. ನಿಮ್ಮ ಬಗ್ಗೆ ಏನೇ ಅವ್ರು ಗೋಸಿಪ್ ಮಾಡಿರಲಿ, ಏನೇ ಮಾಡಿದ್ರೂ ಕೂಡ ಭಗವಂತ ತಕ್ಕ ಪಾಠನ ಕಲಿಸ್ತಾನೆ. ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕೋರು ಇದ್ದಾರೆ, ಈಗಲೂ ಕೂಡ ಇದ್ದಾರೆ. ಬಹಳಷ್ಟು ನಿಮ್ಮ ಲೈಫಲ್ಲಿ ಎಲ್ಲಿ ಏಳಿಗೆಗೆ ಹೋಗಿಬಿಡ್ತೀರಿ ಅನ್ನುವಂಥ ಜನಗಳು ಕೂಡ ತುಂಬಾ ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ತಾಳ್ಮೆಯಿಂದ ಇದ್ದು ನೋಡಿ. ಅವ್ರಿಗೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನೀವು ರಿಯಾಕ್ಟ್ ಮಾಡಿದ ಕೂಡಲೇ ಇವರು ಬೇರೆ ಬೇರೆ ದಾರಿಗೆ ಹೋಗ್ತಾರೆ. ಸೊ ಕಾಲ ಇವ್ರಿಗೆ ತಕ್ಕ ಪಾಠ, ಜಸ್ಟಿಸ್ ಬಂದಿರೋದ್ರಿಂದ ಕಾಲ ಇವರಿಗೆ ತಕ್ಕ ಪಾಠಗಳನ್ನು ಕಲಿಸುವಂತಹ ಸಾಧ್ಯತೆ ಇದೆ. ನಿಮ್ಮ ಸಂಬಂಧಗಳಲ್ಲಾಗಿರಬಹುದು, ನಿಮ್ಮ ವಿಶ್ವಾಸಕ್ಕೆ, ಹಾಗೆ ನಿಮ್ಮ ಎಮೋಷನ್ಸ್ನ ಡ್ರೈನ್ ಮಾಡಿದವರು ಅಥವಾ ನಿಮ್ಮ ಎಮೋಷನ್ಸಿಗೆ ಏನು ಬೆನ್ನಿಗೆ ಚೂರಿ ಹಾಕಿದವರು, ನಿಮಗೆ ನಂಬಿಕೆ ದ್ರೋಹ ಮಾಡಿದಂತಹ ವ್ಯಕ್ತಿಗಳು, ಅವರಿಗೆ ನೀವು ದ್ವೇಷ ತೀರಿಸ್ಕೊಳ್ಳುವಂಥ ಅವಶ್ಯಕತೆಗಳಿಲ್ಲ. ಭಗವಂತನೇ ಅಂಥ ವ್ಯಕ್ತಿಗಳಿಗೆ ಒಂದಷ್ಟು ಒಂದಷ್ಟು ಪನಿಷ್ಮೆಂಟ್ ಕೊಡುವಂತಹ ಸಾಧ್ಯತೆ ಇದೆ. ಅದು ಸದ್ಯದಲ್ಲೇ ನೀವು ನೋಡ್ತೀರಿ ಅಂತ ಹೇಳಿ. ಏನೇ ನಿಮಗೆ ಮಾಡಿರ್ಬೋದು, ಹರ್ಟ್ ಮಾಡಿರ್ಬೋದು, ಏನೇ ನಿಮ್ಮ ಕೆಲಸಗಳನ್ನ ಆಗದೇ ಇರುವಂತಹ ರೀತಿಯಲ್ಲಿ ಅಂಥ ವ್ಯಕ್ತಿಗಳು ಮಾಡಿರಬಹುದು. ಬಟ್ ಆದರೆ ನೀವು ಭಗವಂತನ ಮೇಲೆ ಭಾರ ಇಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಒಂದು ನಾನು ನೋಡೋದಾದರೆ ಎಲ್ಲನೂ ಇದೆ, ಒಳ್ಳೆ ಐಡಿಯಾಸ್ ಇದೆ, ಒಳ್ಳೆ ಏನಿದೆ, ನನ್ನ ಲೈಫಲ್ಲಿ ಹೇಗೆ ಬದುಕಬೇಕು ಅನ್ನುವಂಥದ್ದು ಕೂಡ ಇದೆ, ಎಲ್ಲನೂ ಇದೆ. ಬಟ್ ಆದರೆ ಯಾವುದೋ ಒಂದು ಭಯ ಕಾಡುವಂಥದ್ದು, ಕೆಲವೊಂದು ಸಲ
ಅತಿ ದೃಷ್ಟಿಗೂ ಕೂಡ ಅಥವಾ ನೀವು ಇರುವಂತಹ ರೀತಿಯಲ್ಲಿ ಇರುವಂಥದ್ದು ಕೂಡ ಬೇರೆಯವರ ಕಣ್ಣಿಗೆ ಕುಕ್ಕುವಂತಹ ರೀತಿಯಲ್ಲಿ ಕೂಡ ಕಾಣಿಸ್ಕೊಳ್ತಿರ್ತೀರಿ. ಕೆಲವೊಂದು ಸಲ ತುಂಬ ಬೆಚ್ಚಿ ಬೀಳುವಂಥದ್ದು ಅಥವಾ ಭಯ ಕಾಡುವಂಥದ್ದು, ಚಿಕ್ಕ ಚಿಕ್ಕ ವಿಚಾರಗಳು, ಈ ಹಿಂದೆ ತಗೊಳ್ತಾ ಇದ್ದಂತಹ ವಿಚಾರಗಳು ಈಗೇನಾಗ್ತಾ ಇದೆ ಅದನ್ನು ನೀವು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಭಯ ಆಗುವಂಥದ್ದು ಇದೆಲ್ಲ ಆಗ್ತಿದೆ. ಬಟ್ ನೀವು ಒಂದಷ್ಟು ಜವಾಬ್ದಾರಿ ಇರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ನೀವು ಅಂಥ ಭಯಗಳನ್ನು ದೂರ ಇಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೀವು ಎಲ್ಲರ ಜೊತೆಗೂ ಚೆನ್ನಾಗಿರಿ, ಎಲ್ಲರ ಜೊತೆಗೂ ನಿಮ್ಮ ಸಂಬಂಧ ಆಗಿರಲಿ, ಎಲ್ಲನೂ ಇರಲಿ, ಬಟ್ ಜವಾಬ್ದಾರಿಗಳನ್ನು ಮರೆಯುವಂಥ ಅವಶ್ಯಕತೆಗಳಿಲ್ಲ. ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಟೈಮ್ ಕೊಡಿ. ಇಲ್ಲಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಯಾರೇ ಆಗಿರಲಿ ಬೇಗನೆ ಅಂಥವ್ರನ್ನ, ಕೆಲವು ವ್ಯಕ್ತಿಗಳನ್ನು ನಂಬಿಬಿಡುವಂಥದ್ದು, ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ನೀವು ಸರಿಯಾದ ರೀತಿಯಲ್ಲಿ ರೀಡ್ ಮಾಡೋದಿಲ್ಲ. ಅವ್ರು ಹೇಳಿದ್ದನ್ನೇ ನಂಬುವಂತಹ ಸಾಧ್ಯತೆಗಳಾಗಿರ್ಬೋದು, ಅಥವಾ ಅವರು ನಿಮ್ಮ ಬೆನ್ನ ಹಿಂದೆ ಏನೇ ಕುತಂತ್ರಗಳನ್ನು ಮಾಡ್ತಾ ಇದ್ರು ಕೂಡ ಅವರ ಬೆಲ್ಲದಂಥ ಮಾತುಗಳನ್ನು ಬೇಗ ನಂಬಿಬಿಡ್ತೀರಿ ಅನ್ನುವಂಥ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ನಂಬುವಂತಹ ದೇವರು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದಷ್ಟು ನೀವು ಈ ಹಿಂದೆ ಆದಂತಹ ವಿಚಾರಗಳು ಅಥವಾ ಹಿಂದೆ ಯಾರೋ ಏನೋ ಪ್ರಾಬ್ಲಮ್ಸ್ಗಳನ್ನ ಮಾಡಿದ್ದು ಮುಂದೆನೂ ಕೂಡ ಅದೇ ಮಾಡ್ತಾರೆ ಅನ್ನುವಂತಹ ಭಯನ ದಯವಿಟ್ಟು ತಲೆಯಿಂದ ತೆಗೆದಿಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವೊಂದು ಒಳ್ಳೆಯ ಸ್ಥಾನಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಹೋಗ್ತೀರಿ. ಒಂದು ಒಳ್ಳೆಯ ಏನಿದೆ ಹೆಸರುಗಳನ್ನು ಗಳಿಸುವಂಥದ್ದು ಅಥವಾ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗುವಂಥದ್ದು, ಬಿಸ್ನೆಸ್ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗುವಂಥದ್ದು ಕೂಡ ಇದೆ. ಹಾಗೆ ಇಲ್ಲಿ ನೀವು ನಿಮ್ಮ ಮನಸ್ಸನ್ನು ಬಹಳಷ್ಟು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ತುಂಬ ಚಂಚಲ ರೀತಿಯಲ್ಲಿ ಕೆಲವೊಂದು ಸಲ ನಿಮಗೆ ಭಯ ಕಾಡುವಂಥದ್ದು, ಹಾಗೆ ಬೇಗ ನಂಬಿಕೆಯನ್ನು ಬೇರೆಯವ್ರ ಮೇಲೆ ಇಟ್ಟುಬಿಡುವಂಥದ್ದು, ವಿಶ್ವಾಸನ ಬೇಗ ಬೆಳೆಸುವಂಥದ್ದು, ಅಂಥವರಿಂದ ಬಹಳಷ್ಟು ನೋವನ್ನು ನೀವು ತಗೊಂಡಿದ್ದೀರಿ ಈ ಹಿಂದೆ. ಬಟ್ ಆದರೆ ನೀವು ಪಾಠ ಕಲ್ತಿರೋದ್ರಿಂದ ಈಗಲೂ ಕೂಡ ಅಂಥ ವ್ಯಕ್ತಿಗಳು ನಿಮಗೆ ಯಾಮಾರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ದಿ ವೀಲ್ ಬಂದಿರೋದ್ರಿಂದ ಯಾವುದೇ ಒಂದು ಸಮಯ ಆಗಿರಬಹುದು, ಇನ್ನು ಮುಂದೆ ನಿಮಗೆ ಬಹಳಷ್ಟು ಅದ್ಭುತವಾದಂತಹ ಟೈಮ್ ನಡೀತಾ ಇದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ರೀತಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಅಂದ್ಕೊಂಡಿದ್ದಂಥ ಕೆಲಸ ಆಗ್ತಾ ಇರೋದಿಲ್ಲ, ಅದು ಕೂಡ ಆಗತ್ತೆ ಅನ್ನುವಂತಹ ಸೂಚನೆ ಇಲ್ಲಿ ಭಗವಂತನಿಂದ ತೋರಿಸ್ತಾ ಇದೆ. ಅಂದರೆ ಯಾವುದೋ ಒಂದು ಬಹಳಷ್ಟು ದಿನದಿಂದ ಇದಾಗಬೇಕು ಅಂತ ತುಂಬ ಕೊರಗ್ತಾ ಇದ್ರಿ, ಸಡನ್ನಾಗಿ ಆಗುವಂತಹ ಸಾಧ್ಯತೆಗಳಿದೆ. ಹಾಗೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಅದ್ಭುತವಾದಂತಹ ಪಾಸಿಟಿವ್ ಬದಲಾವಣೆಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಯಾರಿಗೆ ಆ ರೀತಿ ಭಯಗಳಿದೆ, ನನ್ನ ಲೈಫಲ್ಲಿ ಏನು ಗುಡ್ಲಕ್ಕಿಲ್ಲ ಅಥವಾ ಯಾವುದಕ್ಕೂ ಹಣನ ಇನ್ವೆಸ್ಟ್ ಮಾಡಿದ್ದೀನಿ ಅದರಿಂದ ನಾನು ಲಾಭಗಳನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಏನು ಗ್ರೀನ್ ಅವೆಂಚುರಿನ್ ಏನು ಹೇಳ್ತಾರೆ, ಇದಕ್ಕೆ ಗುಡ್ಲಕ್ ಕ್ರಿಸ್ಟಲ್ ಅಂತಲೇ ನಾವು ಕರಿತೀವಿ. ಅತ್ತರ್ ಏನು ಮಾಡುತ್ತೆ, ಬಹಳಷ್ಟು ಜನನ ಅಟ್ರಾಕ್ಟ್ ಮಾಡುವಂಥದ್ದಾಗಿರ್ಬೋದು, ಧನನ ಅಟ್ರಾಕ್ಟ್ ಮಾಡುವಂಥದ್ದಾಗಿರ್ಬೋದು. ನಿಮ್ಮ ಆರ ಇದನ್ನು ಹಾಕ್ಕೊಂಡಾಗ ಆ ಫ್ರ್ಯಾಗ್ರೆನ್ಸ್, ಆ ಸ್ಮೆಲ್ ಏನು ಮಾಡುತ್ತೆ, ಬಹಳಷ್ಟು ಬೇರೆಯವರು ನಿಮ್ಮ ಜೊತೆಗೆ ಏನೇ ಕಿರಿಕಿರಿ ಮಾಡೋದಕ್ಕೆ ಬಂದ್ರೂ ಕೂಡ ಅವರ ಮೈಂಡ್ ಡೈವರ್ಟ್ ಆಗೋ ಸಾಧ್ಯತೆಯೂ ಕೂಡ ಇರುತ್ತೆ. ಒಂದು ಒಳ್ಳೆಯ ರೀತಿಯಲ್ಲಿ ಅವರು ನಿಮ್ಮಿಂದ ಎದ್ದು ಹೋಗುವಂಥದ್ದು, ದೂರ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಯಾರ ಬಗ್ಗೆನೂ ಕೂಡ ನೀವು ದ್ವೇಷ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೀವು ನಿಮ್ಮ ಕೆಲಸನ ನೀವು ಮಾಡ್ಕೊಂಡು ಹೋಗಿ ಫಲಾನುಫಲ ಭಗವಂತ ಬಿಡ್ತಾನೆ ಅನ್ನುವ ರೀತಿಯಲ್ಲಿ ಗ್ರೇಟ್ ಫಾರ್ಚೂನ್, ಬಹಳಷ್ಟು ಸಮೃದ್ಧಿ ಬರುವಂಥದ್ದು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನಾ ಹೇಳಿದ್ನಲ್ಲ, ಬಹಳಷ್ಟು ಅದ್ಭುತವಾದಂತಹ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಸೊ ನಿಮಗೆ ಭಯ ಬೇಡ, ಏನೋ ಆಗಿಬಿಡುತ್ತೇನೋ ನನ್ನ ಲೈಫಲ್ಲಿ, ಮುಂದೆ ದಿನಗಳು ಚೆನ್ನಾಗಿದೆಯೋ ಇಲ್ವೋ, ಅಥವಾ ನನ್ನ ಲೈಫಲ್ಲಿ ಹಿಂದೆ ಆದಂಗೆ ನಾನು ಆಗಿಬಿಡ್ತೇನಾ, ನೋ ವೇ. ಧೈರ್ಯವಾಗಿ ಮುನ್ನುಗ್ಗಿ ಮುಂದೆ ಒಂದು ಸ್ಟೆಪ್ ಇಡಿ. ಬಟ್ ಎಲ್ಲರಲ್ಲೂ ನಂಬಿಕೆ ಬೇಡ, ಯಾಕೆಂದರೆ ಮನಸ್ಸು ತುಂಬ ಚಂಚಲ ಆಗ್ತಿರುತ್ತೆ. ಯಾರಾದರೂ ನಿಮ್ಮನ್ನು ಹೊಗಳಿ ಮಾತಾಡಿಬಿಟ್ರೆ ಬೇಗ ಯಾಮಾರುವಂಥ ಸಾಧ್ಯತೆಗಳು, ಈ ರೀತಿ ಎಲ್ಲ ನಡೀತಾ ಇರುತ್ತೆ. ಸೊ ಅದನ್ನು ನೀವು ಕೇಳಿಸ್ಕೊಳ್ಳಿ, ಬಟ್ ಆದರೆ ಅವ್ರು ಇರೋದೇ ಸತ್ಯ ಅಂತ ಹೇಳಿ ನೀವು ಮುಂದೆ ಹೋಗೋದು ಬೇಡ ಅನ್ನುವಂತಹ ರೀತಿಯಲ್ಲಿ ಒಂದು ಸೂಚನೆ ಕೊಡ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್. ಯಾರೆಲ್ಲ ನೋಡ್ತಾ ಇದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್, ಯಾರೆಲ್ಲ ಈ ಮೂರನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬುವಂತಹ ದೇವರಿಂದ ಯಾವ ಮುನ್ಸೂಚನೆ ನಿಮಗೆ ಬರ್ತಾ ಇದೆ, ಯಾವ ವಿಚಾರಗಳು ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ಈಗಿನ ಸಮಯದಲ್ಲಿ ಏನಿದೆಯಲ್ಲ, ನೀವು ಅಂದ್ಕೊಂಡಂತಹ ಕೆಲಸ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ.
ಓಕೆ, ನಿಮಗೆ ಒಂದಷ್ಟು ಸಮಾಧಾನಕರವಾದಂತಹ ವಾತಾವರಣಗಳು, ಹಾಗೆ ಅಲ್ಲಿ ನೀವೇನಾದರೂ ಈ ಪ್ರೀವಿಯಸ್ಸಲ್ಲಿ ಬಹಳಷ್ಟು ಸಂಬಂಧಗಳೇನಾದರೂ ಡಿಸ್ಪ್ಯೂಟ್ ಆಗಿದ್ದರೆ, ಫ್ಯಾಮಿಲಿಯಲ್ಲಿ ಏನಾದರೂ ಕಿರಿಕಿರಿಗಳಾಗಿದ್ದರೆ, ಜಗಳಗಳಾಗಿದ್ದರೆ ಅದು ಕೂಡ ಸರಿ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಎಲ್ಲರೂ ಕೂಡ ಯಾವುದೋ ಒಂದು ಫಂಕ್ಷನ್ನಲ್ಲೋ, ಯಾವುದೋ ಒಂದು ಮದುವೆಗಳಲ್ಲೋ, ಯಾವುದೋ ಒಂದು ವಿಚಾರಕ್ಕೆ ಯಾರಿಂದ ನೀವು ಬಹಳಷ್ಟು ಕಿರಿಕಿರಿಯಾಗಿ ದೂರ ಆಗಿದ್ದರೆ ಅವರೆಲ್ಲನೂ ಕೂಡ ಒಂದಾಗುವಂತಹ ಸಾಧ್ಯತೆ ಇದೆ. ಯಾವುದೋ ಪರ್ಟಿಕ್ಯುಲರ್ ಆಗಿ ಇಂಥ ಫ್ಯಾಮಿಲಿಗಳ ಜೊತೆ ನಾನು ಜಗಳ ಆಡಿದ್ದೀನಿ ಅಥವಾ ಏನೋ ಒಂದು ವಿಚಾರಕ್ಕೆ ಅವ್ರು ನಮ್ಮಿಂದ ದೂರ ಆಗಿದ್ರು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಎಲ್ಲರೂ ಒಟ್ಟುಗೂಡಿ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನಾನು ಈ ಏನಿದೆ ಈ ಟೈಮಲ್ಲಿ ಗುರುಬಲನ ಬಹಳಷ್ಟು ನಿಮ್ಮಲ್ಲಿ ತುಂಬ ಚೆನ್ನಾಗಿರೋದು ನೋಡ್ತಾ ಇದ್ದೀನಿ. ಸೊ ಗುರುಬಲ ಬಹಳಷ್ಟು ಚೆನ್ನಾಗೇ ಇದೆ. ನಿಮ್ಮ ಇಂಟ್ಯೂಷನ್ ಪವರ್ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಂದರೆ ಏನಾದರೂ ಆಗ್ತಾ ಇದ್ದರೆ ಅದರ ಸೂಚನೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಯಾವುದೇ ಒಂದು ವಿಚಾರಕ್ಕೆ ಯಾವುದೋ ಒಂದು ಕೆಲಸ ಡಿಲೇ ಆಗ್ತಿದೆ, ಆಗಲೇಬೇಕು. ಆ್ಯಕ್ಚುಲಾಗಿ ಇದು ಒಂದು ಒಳ್ಳೆಯ ಟೈಮ್ ನಿಮ್ಮದು. ಸೊ ಹಾಗಾಗಿ ಕಳ್ಕೊಂಡಂತಹ ಸಂಬಂಧಗಳು ಕೂಡ ಒಂದಾಗುವಂತಹ ಸಾಧ್ಯತೆ ಇದೆ. ಯಾವುದೇ ಒಂದು ವಿಚಾರಗಳು ಆಗ್ತಾ ಇಲ್ಲ, ಮೈನರ್ ವಿಚಾರಗಳು ಆಗ್ತಾ ಇಲ್ಲ ಅನ್ನೋದಾದರೆ ನೀವು ನಿಮ್ಮ ಸುತ್ತ ಇರುವಂತಹ ಯಾವುದಾದ್ರೂ ಗುರುಗಳಿಗೆ ಆದರೂ ಕೇಳ್ಕೊಬೋದು, ಅಥವಾ ಟ್ಯಾರೋ ರೀಡಿಂಗ್ ಕೂಡ ಪರ್ಸ್ನಲಿ ನೀವು ತೊಗೊಳ್ಬಹುದು. ಸೊ ಅಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಬ್ಲಾಕೇಜಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಓಪನ್ ಆಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಈಗ ಏನಿದೆಯಲ್ಲ ಎಲ್ಲನೂ ಕೂಡ ಆಗಬೇಕಾಗಿರುವಂತಹ ಟೈಮ್ ಇದಾಗಿದೆ. ಯಾವುದೋ ಒಂದು ಬ್ಲಾಕೇಜ್ ಆಗಿದ್ದರೆ ಅದಕ್ಕೆ ಸೂಕ್ತವಾದಂತಹ ರೆಮಿಡೀಸೋ ಅಥವಾ ಸೂಕ್ತವಾದಂತಹ ಯಾವುದಾದ್ರೂ ಒಂದು ರಿಚುವಲ್ಸೋ ಹೇಳುವಂತಹ ಸಾಧ್ಯತೆ, ಅದು ನಿಮಗೆ ಬ್ಲಾಕೇಜ್ ಓಪನ್ ಆಗುತ್ತೆ. ಸೊ ಗುರುಬಲ ಇರೋದ್ರಿಂದ ಮದುವೆ ಆಗದೆ ಇರೋರಿಗೆ ಮದುವೆ ಆಗುವ ಸಾಧ್ಯತೆ ಇರುತ್ತೆ, ಕೆಲಸ ಆಗುವ ಸಾಧ್ಯತೆ ಇರುತ್ತೆ, ಎಲ್ಲನೂ ಇದೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಇರಬೇಕಾಗತ್ತೆ ನೀವು. ಸೊ ಇಲ್ಲಿ ಕೆಲವೊಂದು ಸಲ ಯಾವುದೋ ಒಂದು ಕರ್ಮಗಳನ್ನು ಅನುಭವಿಸ್ತಾ ಇರ್ತೀರಿ, ಪಾಸ್ಟ್ ಲೈಫ್ ಕರ್ಮ ಯಾವುದಾದ್ರೂ ಒಂದು ಅನುಭವಿಸ್ತಾ ಇರ್ತೀರಿ. ಆ ಮುಂದೆ ಯಾವುದೋ ಒಂದು ಅದ್ಭುತವಾದಂತಹ ಬೆಳಕಿರುತ್ತೆ, ಅದು ಕಾಣಿಸೋದೇ ಇಲ್ಲ ನಿಮಗೆ. ಮಂಕಾಗಿರುವಂಥದ್ದು ಯಾಕೆ ಟೈಮ್ ಚೆನ್ನಾಗಿದೆ ನಿಮ್ಮದು. ಬಟ್ ಆದರೆ ಯಾಕಿದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ದೇಹದಲ್ಲಿ ಅದಕ್ಕೆ ನಾನು ಹೇಳಿದೆ 7 ಚಕ್ರ ಬ್ರೇಸ್ಲೆಟ್ನ ಪ್ರತಿಯೊಬ್ಬರು ಧರಿಸಿ ಅಂತೇಳಿ. ಅದಕ್ಕೆ ಎಲ್ಲರೂ ಕೈಗೆಟ್ಕುವಂತಹ ಬೆಲೆಯಲ್ಲೇ ನಾನು ಕೊಡ್ತಾ ಇದ್ದೀನಿ. ಯಾಕಿದು ಆಗ್ತಾ ಇಲ್ಲ ಅಂತ ಹೇಳಿ ನೀವೇನಾದರೂ ಅಂದ್ಕೊಂಡಿದ್ರೆ ನಾನು ಹೇಳಿದ್ನಲ್ಲ, ಟ್ಯಾರೋ ರೀಡಿಂಗ್ ಆದರೂ ತೊಗೊಳ್ಬೋದು, ಅಥವಾ ನಿಮ್ಮ ಮನೆಯ ಗುರುಗಳಿಗೆ ನೀವು ಕೇಳ್ಕೊಳ್ಬಹುದು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗೇನು ಒಂಟಿಯಾಗಿರಬೇಕು ಅಥವಾ ನನಗೆ ಎಲ್ಲೂ ಸಮಾಧಾನವೇ ಸಿಗ್ತಾ ಇಲ್ಲ, ನನಗೊಂಥರ ಗಾಬರಿ ಆಗ್ತಾ ಇರುವಂಥದ್ದು, ಟೆನ್ಷನ್ಸ್ ಆಗ್ತಾ ಇರುವಂಥದ್ದು, ಈ ರೀತಿ ಎಲ್ಲ ಒಂದೊಂದು ದಿನ ನಿಮಗೆ ಕಾಡೋದಕ್ಕೆ ಶುರು ಆಗ್ತಾ ಇರುತ್ತೆ. ಬಿಕಾಸ್ ಯಾವುದೋ ಒಂದು ಚಕ್ರ ಬ್ಲಾಕೇಜ್ ಆಗಿರುತ್ತೆ. ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ನೀವು ಆ ರೀತಿ ಒಂದು ಕೇಳ್ಕೊಳ್ಳೋದು ಒಳ್ಳೆಯದು. ಹಾಗೆ ಇಲ್ಲಿ ಏನಿದೆ ನಿಮ್ಮ ಮೂಲಾಧಾರ ಚಕ್ರ ಏನಾದರೂ ಬ್ಲಾಕೇಜ್ ಆಗಿದ್ರು ಕೂಡ ಇನ್ಸೆಕ್ಯೂರ್ಡ್ ಫೀಲ್, ಯಾರೂ ಇಲ್ವ ನನ್ನ ಹತ್ರ, ಯಾಕೆ ನಾನು ಅಂದ್ಕೊಂಡಿದ್ದು ಕೆಲಸ ಆಗ್ತಾ ಇಲ್ಲ, ನನಗೇನೋ ಬ್ಲ್ಯಾಕ್ ಮ್ಯಾಜಿಕ್ ಆಗಿಬಿಟ್ಟಿದೆಯಾ, ಇನ್ನೊಂದು ಆಗಿಬಿಟ್ಟಿದೆಯಾ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಮರ ಗಿಡ ಜೊತೆ ಕನೆಕ್ಷನಲ್ಲಿ ಇರಬೇಕಾಗತ್ತೆ. ಬರೀ ಪಾದದಲ್ಲಿ ನಡ್ಕೊಂಡು ಹೋಗುವಂಥದ್ದು, ಗಾಳಿ ಬೆಳಕನ್ನು ಸವಿಯುವಂಥದ್ದು, ಈ ರೀತಿ ಎಲ್ಲ ಮಾಡಬೇಕಾಗತ್ತೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಯಾವುದೇ ಒಂದು ವಿಚಾರ ನಿಮ್ಮ ಲೈಫಲ್ಲಿ ಬಂದಿದ್ರೂ ಕೂಡ ನೀವೇನು ಮಾಡ್ತಿದ್ದೀರಿ, ಬಹಳಷ್ಟು ಕನ್ಫ್ಯೂಷನ್ಗೊಳಗಾಗ್ತೀರಿ. ಯಾವ ದಾರಿಗೆ ಹೋಗಬೇಕು, ನಾನು ಯಾವ ಹೆಜ್ಜೆನ ಮುಂದಕ್ಕೆ ಇಡಬೇಕು ಅನ್ನುವಂಥ ಕನ್ಫ್ಯೂಷನಲ್ಲಿದ್ದೀರಿ. ಬಟ್ ಇದು ಒಂದು ಒಳ್ಳೆಯ ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು ಕೂತು, ಯಾವುದೇ ಒಂದು ವಿಚಾರ ಆಗಿರಲಿ. ಹಾಗೆ ಇಲ್ಲಿ ಕೆಲವ್ರ ಲೈಫಲ್ಲಿ ಟ್ರಾವೆಲಿಂಗ್ ಕೂಡ ನೋಡ್ತಾ ಇದ್ದೀನಿ, ಯಾವುದೋ ಒಂದು ಬೇರೆ ಊರಿಗೆ ಹೋಗುವಂತಹ ಸಂದರ್ಭಗಳು, ಹಾಗೆ ಯಾವುದೋ ಒಂದು ಊರಿಂದ ಊರಿಗೆ ಬರುವಂತಹ ಸಂದರ್ಭಗಳು ಕೂಡ ಇದೆ. ಯಾವುದೋ ಒಂದು ಒಳ್ಳೆಯ ಏನಿದೆ ಜಾಗಗಳಿಗೆ ಭೇಟಿ ನೀಡುವಂಥದ್ದು ಕೂಡ ಇದೆ. ಇಲ್ಲಿ ಕೆಲವರು ಏನಾದರೂ ಔಟ್ ಆಫ್ ಕಂಟ್ರಿಯಲ್ಲಿ ನೀವು ಜಾಬ್ಗಳನ್ನೇನಾದರೂ ಹುಡುಕ್ತಾ ಇದ್ದರೆ ಅದು ಕೂಡ ಆಗುವಂತಹ ಸಾಧ್ಯತೆ ಇದೆ. ಔಟ್ ಆಫ್ ಕಂಟ್ರಿಯಲ್ಲಿ ಏನಾದರೂ ನಾನು ಕಂಟ್ರಿಯಿಂದ ಕಂಟ್ರಿಗೆ ಬದಲಾವಣೆ ಮಾಡಬೇಕು, ಅಲ್ಲಿ ಕೆಲಸ ಏನಾದರೂ ಸಿಗುತ್ತಾ ಅಂತ ನೀವು ನೋಡೋದಾದರೆ ಆಬ್ವಿಯಸ್ಲಿ ಅದು ಕೂಡ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಔಟ್ಕಮ್ ಬಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ನಿಧಾನ ಆಗಬಹುದು, ಬಿಟ್ಟರೆ ಫೈನಲಿ ಎಲ್ಲನೂ ಕೂಡ ನಿಮ್ಮ ಹತ್ತಕ್ಕೆ ಆಗತ್ತೆ. ಯಾವುದೇ ಒಂದು ಒಳ್ಳೇದಾಗೋದಕ್ಕಿಂತ ಮುಂಚೆ ಟೈಮ್ ತೊಗೊಳುತ್ತೆ. ಹಾಗೆ ನಿಮ್ಮ ಕೆಲವೊಂದು ಬ್ಲಾಕೇಜಸ್ಗಳು ಕೂಡ ಇರುತ್ತೆ. ಇಲ್ಲಿ ನಿಮಗೆ ಕ್ರಿಸ್ಟಲ್ ಸಜೆಷನ್ ಕೂಡ ನನ್ನ ರೀಡಿಂಗ್ಸ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ನೀವು ಇಂಡಿವಿಜುವಲ್ ಆಗಿ ಕ್ರಿಸ್ಟಲ್ ಸಜೆಷನ್ನು ಕೂಡ ತೊಗೊಳ್ಬೋದು. ಅಲ್ಲಿ ಏನಾಗುತ್ತೆ, ನಿಮ್ಮ ಆ ದೇಹದಲ್ಲಿ ಏನು ಬ್ಲಾಕೇಜ್ ಆಗಿದೆ ಅದನ್ನು ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಆ ಕ್ರಿಸ್ಟಲ್ಸ್ನ ಯಾವುದ್ರ ಜೊತೆಗೆ ಯಾವ್ದು ಕಂಬೈಂಡ್ ಮಾಡಿ ನೀವು ಹಾಕೊಂಡಾಗ ಆ ಬ್ಲಾಕೇಜಸ್ ಓಪನ್ ಆಗುತ್ತೆ. ಲಕ್ ಬರೋದಕ್ಕೆ ನಾನು
ಹೇಳಿಬಿಟ್ಟಿದ್ದೀನಿ, ಗ್ರೀನ್ ಅವೆಂಚುರಿನ್ ಮತ್ತು ಅತ್ತರ್ನ ತಗೊಳ್ಳಿ, ಏಕೆಂದರೆ ಆಫರ್ ಪ್ರೈಸಲ್ಲಿದೆ. ಆ ಲಕ್ ಕ್ರಿಯೇಟ್ ಮಾಡುತ್ತೆ ಅತ್ತರ್ ಮತ್ತು ಗ್ರೀನ್ ಅವೆಂಚುರಿನ್. ಸೊ ಇಲ್ಲಿ ನಿಮ್ಮ ಲೈಫಲ್ಲಿ ಕೊನೆಯಲ್ಲಿ ಏನಿದೆಯಲ್ಲ, ನೀವು ಪಟ್ಟಂತಹ ಕಷ್ಟಗಳಿಗೆ ಅದೃಷ್ಟದ ಟೈಮ್ ಬಂದಿದೆ. ಕೆಲವೊಂದು ಬ್ಲಾಕೇಜ್ ಆಗಿರೋದ್ರಿಂದ ಅದು ಒಂದಷ್ಟು ನಿಧಾನ ಆಗ್ತಾ ಇದೆ. ಓಕೆ, ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಮೆಚ್ಯೂರ್ ಮ್ಯಾನ್, ನಾನು ಹೇಳಿದ್ನಲ್ಲ, ಯಾರಾದರೂ ಗುರು ಹಿರಿಯರುಗಳ ಒಂದಷ್ಟು ಅಭಿಪ್ರಾಯಗಳನ್ನು ನೀವು ತಗೊಳ್ಬೇಕಾಗತ್ತೆ ಅಂತ ನಾನು ಏನು ಹೇಳಿದ್ದೀನಲ್ಲ, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಒಬ್ಬ ಹಿರಿಯ ವ್ಯಕ್ತಿಯ ಒಟ್ಟಿಗೆ ನೀವು ಮಾತನಾಡುವಂಥದ್ದು ಅಥವಾ ಸರಿಯಾದ ಮಾರ್ಗದರ್ಶನನ ನೀವು ತಗೊಳ್ಳುವಂಥದ್ದು ಮಾಡಿದ್ರೆ ನಿಮ್ಮ ಲೈಫಲ್ಲಿ ಆ ಥರದೊಂದು ಬಂದೇ ಬರುತ್ತೆ. ಓಕೆನಾ? ಹಾಗೆ ಇಲ್ಲಿ ಲೈಫಲ್ಲಿ ನಿಮ್ಮ ಈಗಿನ ಕಾರ್ಡ್ ರೀಡಿಂಗ್ ಮೂಲಕವಾಗಿ ಭಗವಂತ ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಬ್ಬ ವಯಸ್ಸಾದಂತಹ ವ್ಯಕ್ತಿಯ ರೂಪದಲ್ಲಿ ನಿಮಗೆ ಒಳ್ಳೆಯದಾಗುವಂತಹ ರೀತಿಯಲ್ಲಿ ಏನಾದರೂ ಒಂದು ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬಹುದು ನಾವು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ನ ಬುಕ್ ಮಾಡಬೇಕು ಅವರು ಕೂಡ ಬೇಗ ಬೈ ಮಾಡ್ಕೊಳ್ಬೇಕಾಗತ್ತೆ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ನ ಮೂಲಕ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.